2 ವರ್ಷದ ಹಿಂದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಶುರು ಮಾಡಿದೆ. ಪ್ಯೂರ್ ಪ್ಯಾಷನಿಂದ. ನನಗೆ ಮೈಕ್ ಹಿಡ್ಕೊಂಡು ಸ್ಟೇಜ್ ಮೇಲೆ ಅಥವಾ ಲೈಟ್ಸ್ ಎದುರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಕ್ಕಿಂತ ಜಾಸ್ತಿ ಚಪ್ಪಾಳೆ ಅಂದರೆ ಇಷ್ಟ. ಆ್ಯಕ್ಟಿಂಗ್, ಸಿಂಗಿಂಗ್, ಮಾಡಲಿಂಗ್, ಲಿರಿಕ್ಸ್ ಬರೋದು, ಕೊನೆಗೆ ನ್ಯೂಸ್ ಆ್ಯಂಕರಿಂಗ್ವರೆಗೂ ಮಾಡಿದೆ. ಒಂದು ಬೆಳಿಗ್ಗೆದು ಮಾಡಲಿಂಗ್ ಪ್ಯಾಜೆಂಟ್ ಅಂದರೆ ಗಂಧ ಗಾಳಿಯೂ ಗೊತ್ತಿಲ್ಲದೆ ನಾನು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಡೆಲ್ಲಿಗೊಬ್ಬಳೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಿ ನ್ಯಾಷನಲ್ ಪ್ಯಾಜೆಂಟ್ ಟೈಟಲ್ ಕೂಡ ವಿನ್ ಆಗಿ ಬಂದೆ. ಡ್ರೀಮ್ ಕಂಪ್ನಿಯಲ್ಲಿ ಇದ್ದದ್ದು ಒಳ್ಳೆ ಕೆಲಸ ಬಿಟ್ಟು 1 ವರ್ಷ ಫ್ರೀ ಆಗಿ ಕೆಲವು ಪ್ರಾಜೆಕ್ಟ್ಸ್ಗೆಲ್ಲ ಆ್ಯಕ್ಟಿಂಗ್ ಸಹ ಮಾಡಿದ್ದೆ. ಇದು ಬದದ್ದು ಆಡಿಷನ್ ಕಾಲ್ಗೆಲ್ಲ ಪ್ರೊಫೈಲ್ ಸೆಂಡ್ ಮಾಡಿ ಆಡಿಷನ್ವರೆಗೂ ಕೊಟ್ಟು ಸೆಲೆಕ್ಟ್ ಆಗಿ ಒಂದು ಸ್ಯಾಂಡಲ್ವುಡ್ ಬಿಗ್ ಬ್ಯಾನರ್ ಮೂವಿಯಲ್ಲಿ ಚಿಕ್ಕ ರೋಲ್ ಸಹ ಮಾಡಿದೆ. ಇದೆಲ್ಲ ಮಾಡ್ತಾ ಮಾಡ್ತಾ ಪ್ಯಾಷನ್ ಒಂದೇ ಸಾಕಾತಿಲ್ಲ, ಕೈಯಲ್ಲಿ ದುಡ್ಡು ಇಲ್ದಿದ್ರೆ ಜೀವನ ಮಾಡೋಕ್ಕಾಗ್ತಿಲ್ಲ ಅಂತ ವಾಪಸ್ ಬ್ಯಾಕ್ ಟು ಕಾರ್ಪೊರೇಟ್. ರಿಸ್ಕ್ ತಗೊಂಡ್ಕಂತ ಬಾವಿಗೆ ಹಾರೋದು ಹೌದು, ಆದರೆ ಆಳ ಗೊತ್ತಾಯ್ತು ಮತ್ತೆ. ಆ್ಯಂಡ್ ಒನ್ ಫೈನ್ ಡೇ ಕಾಂಟೆಂಟ್ ಕ್ರಿಯೇಷನ್ ಅನ್ನೋ ಹುಳ ನನ್ನ ತಲೆಗೆ ಹೋಯ್ತು. ಆ್ಯಂಡ್ ನಾನೇ ಹುಡುಕ್ತಿದ್ದ ಬಾಗಿಲು ತಾನೇ ಓಪನ್ ಆಯ್ತು. ಮುಂಚೆ ನಾನೇ ಮೆಸೇಜಸ್ ಮಾಡಿ ಆಪರ್ಚುನಿಟಿ ಕೇಂತಿದ್ದ ಕೆಲವೆಲ್ಲ ಬ್ರ್ಯಾಂಡ್ಸ್ ಅವರೇ ನಂಗೆ ಮೆಸೇಜ್ ಮಾಡೋ ಥರ ಆಯ್ತು. ಜರ್ನಿ ತುಂಬ ದೊಡ್ಡದಿತ್ತು, ಆದರೆ ಕೇರ್ಫುಲ್ಲಾಗಿ ನಡಿ. ಫಾರ್ ನೌ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಫಾರ್ ದಿಸ್ ಜರ್ನಿ.